ಸ್ಟಾರ್ಟಿಂಗಿಂದ ಸರ್ ನಮ್ಮದು ಬಟ್ಲಳ್ಳಿ. ಈಕೆ ಏನಾಗಬೇಕು ನಿಮಗೆ? ತಂಗಿ ಆಗಬೇಕು. ಇವರನ್ನ ಯಾವಾಗ ಅಡ್ಮಿಟ್ ಮಾಡಿದ್ರಿ ನೀವು? ಸರ್ 24ನೇ ತಾರೀಕು. ಏನಕ್ಕೆ ಮಾಡಿದ್ರಿ? ಮಕ್ಕಳಾಗ್ದಿರಾ ಆಪರೇಷನ್ ಮಾಡಿದ್ವಿ. ಮಕ್ಕಳು ಅಂದರೆ ಟ್ಯೂಬ್ಯಾಕ್ಟಮಿನ ವ್ಯಾಸಾಕ್ಟಮಿ ನಿಮ್ಗೆ ಗೊತ್ತಿಲ್ಲ ಏನು ಅಂತ. ಸಂತಾನ ಹರಣ ಚಿಕಿತ್ಸೆ ಅಂತ ಹೇಳ್ತಾರೆ ಅದನ್ನು. ಅದನ್ನ ಲೇಸರಲ್ಲಿ ಕೈ ಆಪರೇಷನ್ ಮಾಡಿದ್ರೆ ಇವರಿಗೆ. ಆ ಕೈ ಆಪರೇಷನ್ ಮಾಡಿದ್ದು ಯಾವಾಗಮ್ಮ? 24ನೇ ತಾರೀಕು. 24ನೇ ತಾರೀಕಿಂದ ಇವ್ರು ಆರಾಮಾಗಿದ್ದಾರಾ? ಸರ್ ಆರಾಮಾಗಿಲ್ಲ. ಏನಾಗ್ತಾ ಇತ್ತು ಅವ್ರಿಗೆ ತೊಂದರೆ? ಸರ್ ಏನು ಊಟ ಕೊಡ್ತಾ ಇಲ್ಲ, ಹಾಲು ಬರಲಿಲ್ಲ. ಅವ್ರೇನು ಹೊಟ್ಟೆಲಿ ಇನ್ಫೆಕ್ಷನ್ ಆಗಿದೆ ಅಂತ ಏನು ಊಟ ಕೊಡ್ಬೇಡ ಅಂತ ಊಟ ಕೊಡ್ತಾ ಇಲ್ಲ. ಊಟ ಕೊಡ್ಲಿಲ್ಲ ಅಂತ ಎಷ್ಟು ದಿವಸ ಆಯ್ತು ಹೇಳಿದ್ ನಿಮಗೆ? ಅವ್ರು ಎಷ್ಟು ದಿವಸದಿಂದ ಅವ್ರನ್ನ ಉಪವಾಸ ಇಟ್ಬಿಟ್ರು? ಸರ್ 7 ಡೇಸ್ ಇತ್ತು. ಗ್ಲೂಕೋಸ್ ಅಲ್ಲಿ ಆಗ್ತಾ ಇದ್ರ? ಗ್ಲೂಕೋಸ್ ಇಂಜೆಕ್ಷನ್ಸ್ ಅದೇನೇನೋ ಇದ್ರು ಕೊಡ್ತಾ ಇದ್ರು. ಅವ್ರು ಕೊಡ್ತಾ ಇಲ್ಲ, ನಾನು ಇಲ್ಲಿ ತಗೊಂಡು ಬಂದು ಎಲ್ಲ ಪ್ರೈವೇಟ್ ಹಾಸ್ಪಿಟಲ್. ಅಂದ್ರೆ ನಿಮಗೆ ಇವ್ರು ಗೌರ್ಮೆಂಟ್ ಅವರು ಪ್ರೊವೈಡ್ ಏನೂ ಮಾಡ್ತಾ ಇಲ್ಲ, ಎಲ್ಲ ನೀವು ಲೋಕಲ್ ಪರ್ಚೇಸ್ ಮಾಡಿಕೊಂಡು ಆ ಅಮ್ಮನಿಗೆ ನೀವು ಹಾಕ್ತಾ ಇದ್ರು. ಅವ್ರು ಬರ್ಕೊಟ್ರೆ ನಾವು ಆಚೆ ತಗೊಂಡು ಹೋಗಿ ಅಲ್ಲಿ ಕೊಡ್ತಾ ಇದ್ರು. ನೋಡಿ, ಯಾಕೆಂದ್ರೆ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇರೆ ಕಡೆ ಬರ್ಕೊಡ್ದು ಅಂತ ಸರ್ಕಾರ ನಿಯಮ ಇದೆ. ಆಮೇಲೆ ಸರ್ಕ್ಯುಲರ್ಗಳಿದೆ. ಆ ಸರ್ಕ್ಯುಲರ್ಗಳನ್ನ ಪಕ್ಕಾ ವೈಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿನಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇವರನ್ನು ಯಾವತ್ತೂ ಹೆಚ್ಚು ಕಮ್ಮಿ ಜಾಸ್ತಿ ಸೀರಿಯಸ್ ಆಯಿತು. ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ನೆನ್ನೆ ಸಾಯಂಕಾಲ ಸೀರಿಯಸ್ ಆಯ್ತಾ? ಏನ್ ಹೇಳ್ತಾ ಇದ್ರು ಅವ್ರಿಗೆ? ನಿಮ್ಗೆ ಏನ್ ಹೇಳಿದ್ರು ಪಾರ್ಟಿ? ಈ ಅಮ್ಮ ತೊಕ್ಕಲನ್ನು ತೆಲುಗುಲನ್ನು ಚಪ್ಪಂಡಿ ಸರಿ ಆಂಬುಲೆನ್ಸ್ ಕರೆಸಿ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಬಂದ್ರೆ ಕರ್ಕೊಂಡು ಹೊಲಗಡೆ ಕಳಿಸಿದ್ವಿ. ಅಲ್ಲೇ ಡೆತ್ ಆಗ್ಬಿಟ್ಟು ಹೊಲಗಡೆ ಡೆತ್. ಆಪರೇಷನ್ ಮಾಡುವಾಗ ಮತ್ತೆ ನಿಮಗೆ ಯಾರಾದ್ರೂ ಕರೆದು ಅವತ್ತು ಏನಾದ್ರು ಹೇಳಿದ್ರು? 7 ಡೇಸ್ ಎಲ್ಲೇ ಇಲ್ಲ, ನಮ್ಗೆ ಏನಿಲ್ಲ, ಹೊಟ್ಟೆಲಿ ಇನ್ಫೆಕ್ಷನ್ ಅಂತ ಹೇಳಿದ್ರು. ಮತ್ತೆ ಅವ್ರು ಕೊಟ್ಟಿರೋ ಸ್ಟ್ರಿಪ್ಸ್ ಎಲ್ಲ ಇದೆಯಲ್ಲ ನಿಮ್ಮ ಹತ್ರ? ಪ್ರಿಸ್ಕ್ರಿಪ್ಷನ್ ಎಲ್ಲಿದೆ? ಅದು ತಗೋಬೇಕು ನೀವು. ಹೋಗಿ ಯಾರಾದ್ರೂ ಕಳಿಸಿ ತಗೊಂಡು ಮತ್ತೆ ಅದೇನು ಇನ್ಫೆಕ್ಷನ್ ಏನಕ್ಕೆ ಏನಕ್ಕೋಸ್ಕರ ನೀವೆಲ್ಲ ಎಲ್ಲಿ ತಗೊಳ್ತಾ ಇದ್ರಿ ಮಾತ್ರೆಗಳೆಲ್ಲ? ನಾನು ಮುದ್ದೆನಲ್ಲಿ ಅಲ್ಲಲ್ಲ, ನೀವು ಈಗ ನಾನು ಇದೇ ಮೆಡಿಕಲ್ ಶಾಪಲ್ಲಿ ತಗೊಂಡು ಬರ್ತಾ ಇದ್ದೀರಾ? ತಗೊಂಡು ಬರ್ತಾ ಇದ್ದೀರಾ? ನಿಮಗೆ ನೋಡಿದ್ರ ವೈದ್ಯಾಧಿಕಾರಿ ಯಾರು? ವಾಣಿ ರೆಡ್ಡಿ ಅವರೇ ನೋಡ್ತಾ ಇದ್ದೀರಾ? ಅವತ್ತಿಂದ ಮೊದಲಿಂದಾನು ಅಲ್ಲ, ಮೊದಲು ಈಗ ಅಲ್ಲ ಎಲ್ಲಾದ್ರೂ ಇರ್ಲಿ ನೋಡ್ತಾ ಇದ್ರು. ಮಗು ನೋಡ್ತಾ ಇದ್ದಿದ್ದು ಯಾರು? మొదలు దీనికన్నా వాళ్ళని బచ్చిగా చూస్తారు. ఈ కోత ముందు పువ్వు పెట్టి దీనికి ఆడతాయి. లేదా నువ్వు రాసి ఇచ్చారు కదా, ఇక ఇట్లా అయిపోయింది ప్రాబ్లమ్, నువ్వు ఎక్కడికైనా వేరే తగ్గ చేపించుకో, లేదా చూపించుకున్నాం కదా. లేదు మేము అన్నీ బాగా చేసేసినాము, మేము నీట్గా చేసేసినాము నారాయణ డాక్టర్ పక్క వీళ్ళంతా స్కానింగ్ చూపిస్తా అంటే స్కానింగ్ రాసేది ఒప్పుకోదు. కరెక్ట్గా 7 దినాలు అయింది మామ భోజనం. పెద్ద రకమైన ఇట్లా చేసేదే ఇలా ఊరు పోయినా అంతే కదా. సన్నా పన్నోళ్ళే కదా వచ్చే దేవుళ్ళని నమ్ముకొని హాస్పిటల్కి. అందరూ డాక్టర్లు అంతా ఏం చెప్పారు, నీకు క్లియర్ అయిపోయింది, బాగా నీకు ఏమన్నా ప్రాబ్లం లేదు జీవితంలో, మేము చూస్తామని చెప్పిన వాళ్ళు, హామీ ఇచ్చిన వాళ్ళు. ನಾಲ್ಕನೇ ತಾರೀಕು ಬಂದಿದೆ ಆಪ್ರೇಷನ್. 6 ಗಂಟೆಗೆ ಇತ್ತು ನಮ್ಮದು. 2ನೇದು ಆಪ್ರೇಷನ್ ಇದೇ ಹಾಸ್ಪಿಟ್ಲ್. 2ನೇದಾಗಿ 4ನೇದು ಮಾಡಿರೋದು ಆಪ್ರೇಷನ್ ಬಂದಾಗ ದೊಡ್ಡ ಆಪ್ರೇಷನ್ ಅಂತ ಮಾಡಿರೋದು. ದೊಡ್ಡ ಆಪ್ರೇಷನ್ ಅಂತ ಮಾಡಿ ಇಲ್ಲೆಲ್ಲ ತೂಚಕ್ಕ ಎಲ್ಲ ಇಕ್ಕಿದೆ. ಮತ್ತು ಇದು ಏನಪ್ಪ ಅಂತ ಆಯ್ತಾ. ಮತ್ತು ಮನೆಗೆ 14 ಮಾಡಿದ್ರು ಸರ್ಜನ್ ಡಾಕ್ಟ್ರು. ಅವ್ರೇನು ಮಾಡಿದ್ರು ಸರ್? ಮತ್ತೆ ಇವರು ಅವ್ರ ಯಜಮಾನ್ರು ಏಕೆ ಊಟ ಕೊಡಲಿಲ್ಲ, ಏನಾಗಿದೆ ನಾರಾಯಣ ಡಾಕ್ಟರ್ ಹೇಳಿರೋದು. ನಾರಾಯಣ ಸ್ವಾಮಿ ಡಾಕ್ಟರ್ ಏನು ಹೇಳಿದ್ರು? ಹಿಂಗೆ
ಪ್ರಾಬ್ಲಮ್ ಆಗಿದೆ, ಕರ್ಲ್ ಕಟ್ ಮಾಡಿದ್ದಾರೆ, ಊಟ ತಿನ್ನೋ ಕರ್ಲ್ ಕಟ್ ಮಾಡಿದ್ದಾರೆ, ಅನ್ನನಾಳನ್ನ ಕಟ್ ಮಾಡಿದ್ದಾರೆ ಅಂತ. ಕರಳು ಅಂತ ಹೇಳಿದ್ರೆ ಅನ್ನನಾಳದ್ದು ಕರಳು, ಅನ್ನಲದ್ದು ಕಟ್ ಅದು ಮಾಡಿದ್ದಾರೆ. ಕಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಅದನ್ನ ಅವ್ರ ಕೈಲಿ ಆಗ್ದಿರ ಅವ್ರು ಹೇಳ್ದಿರ ನಿಮಗೆ ಈ ತರ ಮಾಡ್ತಾ ಇದ್ದಾರೆ. ಡಾಕ್ಟ್ರು ಕಟ್ ಮಾಡಿದ್ದಾರೆ. ನಮ್ಮನ್ನ ಕರ್ಕೊಂಡೋಗಿ ನಾನು ಪೈಪ್ ಹಾಕಿ ಜೈಂಟ್ ಹಾಕಿದ್ದೀನಿ ಅಂತ ಅವರು ಮತ್ತೆ ಅದನ್ನ ಅನ್ನನಾಳನ್ನ ಮತ್ತೆ ಜೀವನ ಮಾಡಿ ಮತ್ತೆ ಆಪರೇಷನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ನಾರಾಯಣ ಸ್ವಾಮಿ ಸರ್ಜ್ ಆಗೋಗ್ಬಿಟ್ಟಿತ್ತು ಪೇಷಂಟ್. ಬಾಟ್ಲೆಲ್ಲ ಆಗ್ತಾ ಸೀರಿಯಸ್ ಆಗಿತ್ತು.